ನಮಸ್ತೆ ಮಿತ್ರರೇ. ನಮ್ಮ ಕರಾವಳಿಯಲ್ಲಿ ಈ ಏಪ್ರಿಲ್ ಮೇ ತಿಂಗಳಲ್ಲಿ ಕೋಲ ನೇಮ ಎಲ್ಲ ಕಡೆಗಳಲ್ಲಿ ಕಾಮನ್ ಆಗಿರ್ತದೆ. ಅದು ನಮ್ಮ ಸಂಸ್ಕೃತಿ ಸಹ. ಅಲ್ಲಿ ಊಟದ ವ್ಯವಸ್ಥೆ ಸಿಗ್ತದೆ. ಆ ಊಟದ ವ್ಯವಸ್ಥೆಯಲ್ಲಿ ಒಂದು ಕೊದ್ದೆಲನ್ನು ಬಳಸ್ತಾರೆ. ಬಹಳ ರುಚಿಕರವಾಗಿರ್ತದೆ. ತುಂಬ ವೆಜಿಟೇಬಲ್ಸ್ಗಳು ಯಾವುದೆಲ್ಲ ಉಂಟು ಅದನ್ನೆಲ್ಲ ಹಾಕಿ, ಸೌತೆ ಅದರಲ್ಲಿ ಮೇಯ್ನ್ ಆಗಿರುವಂತಹದ್ದು, ಮಂಗಳೂರು ಸೌತೆ. ಹಾಗಾದರೆ ಇವತ್ತು ನಾನು ಈ ಒಂದು ಕೊದ್ದೆಲನ್ನು ಹೇಗೆ ಮಾಡುವುದು ಎಂದು ತೋರಿಸ್ಕೊಡಲಿದ್ದೇನೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ತುಳುನಾಡು ಸ್ಟೈಲಿನ ರುಚಿಕರವಾದ ಈ ಕೊದ್ದೆಲ್ ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ. ನೋಡಿ, ಇವತ್ತು ಕರಾವಳಿ ಶೈಲಿಯ ಒಂದು ಕೊದ್ದೆಲ್ ಮಾಡೋಣ. ನಮ್ಮ ಕರಾವಳಿಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಹೆಚ್ಚಾಗಿ ಈ ಜಾತ್ರೆ ಕೋಲ ಇದೆಲ್ಲ ನಡೀತದೆ. ಆಗ ತುಂಬ ಮಂದಿ ಒಟ್ಟು ಸೇರ್ತಾರೆ. ಆ ಹೊತ್ತಿನಲ್ಲಿ ಪ್ರತಿಯೊಬ್ಬರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ. ಅಲ್ಲಿ ಒಂದು ಕೊದ್ದೆಲ್ ಎಂಬುದು ಸಾಮಾನ್ಯವಾಗಿ ಅನ್ನದೊಟ್ಟಿಗೆ ಬಳಸ್ತಾರೆ. ಈ ಒಂದು ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಮತ್ತು ಏನೆಲ್ಲ ಇತರ ವೆಜಿಟೇಬಲ್ಸ್ಗಳಿರ್ತದೆ ಅದನ್ನೆಲ್ಲ ಹಾಕಿ ಮಾಡುವಂತಹ ಒಂದು ಕೊದ್ದೆಲ್. ಈಗ ನಾನಿವತ್ತು 2 ಟೊಮೆಟೊ, ಒಂದು ಸೌತೆಕಾಯಿ, ಸ್ವಲ್ಪ ನುಗ್ಗೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಒಂದು 50 ಗ್ರಾಮ್ಸ್ನಷ್ಟು ಈ ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಮಸಾಲೆಗೆ ಒಂದು 5-6 ಬ್ಯಾಡ್ಗೆ ಮೆಣಸು, ಒಂದು ಸಣ್ಣ ಈ ಊರಿನ ಮೆಣಸು ತೆಗೆದುಕೊಂಡಿದ್ದೇನೆ. ಒಂದು ಲಿಂಬೆ ಗಾತ್ರದ ಹುಳಿ ಬೇಕು ನಮಗೆ. 1-2 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಉದ್ದಿನ ಬೇಳೆ, ಒಂದು ತುಂಡು ಬೆಲ್ಲ, ಮತ್ತು 1 ಚಮಚದಷ್ಟು ಜೀರಿಗೆ, ಒಂದು 1/4 ಚಮಚದಷ್ಟು ನಮಗೆ ಮೆಂತೆಯನ್ನು ಹಾಕಲೇಬೇಕು. ಪರಿಮಳಕ್ಕೆ ಮೆಂತೆ ಬೇಕು. ಈಗ ಮೊದಲಿಗೆ ನಾವೇನು ಮಾಡೋ ಹೇಳಿದರೆ, ಈ ಒಂದು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ ನಾನು ಇದನ್ನು ಬೇಯಿಸ್ಕೊಳ್ತೇನೆ. ನೋಡಿ, ಒಳ್ಳೆ ಚೆನ್ನಾಗಿ ತೊಳೆದುಕೊಳ್ಬೇಕು. ತೊಗರಿಬೇಳೆಯನ್ನು ಕ್ಲೀನ್ ಮಾಡಿ ಈಗ ಇದನ್ನು ಬೇಯಿಸ್ಕೊಳ್ತೇನೆ. ತೊಗರಿಬೇಳೆಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ತೇನೆ. ಸ್ವಲ್ಪ ಹಿಂಗನ್ನು ಹಾಕಿ ಇದನ್ನು ಗ್ಯಾಸನ್ನು ಉರಿಸಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಇದಿಲ್ಲಿ ಬೇಯ್ತಾ ಇರುವಾಗ ಇಲ್ಲಿ ನೋಡಿ, ಒಂದು ಬಣಾಲೆಯನ್ನು ಇಟ್ಟುಕೊಂಡಿದ್ದೇನೆ. ಬಣಾಲೆಗೆ ಈ ಮಸಾಲೆ ರೆಡಿ ಮಾಡಿಕೊಡೋಣ. ಸ್ವಲ್ಪ 1 ಸ್ಪೂನಿನಷ್ಟು ಎಣ್ಣೆ, ಹೆಚ್ಚು ಸಹ ಬೇಡ. ಮೊದಲಿಗೆ ಈ ಮೆಣಸನ್ನು ಫ್ರೈ ಮಾಡ್ಕೊಳ್ತಿದ್ದೇನೆ. ಮೆಣಸನ್ನು ಸ್ವಲ್ಪ ಸೈಡ್ ಮಾಡಿಕೊಂಡು ಇಲ್ಲಿ ನೋಡಿ ಕೊತ್ತಂಬರಿ ಬೀಜ ಹಾಕೊಳ್ಳೋಣ. ಇದು ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದಾಗಿ ಎಲ್ಲ ಈ ಬೆಲ್ಲ ಮತ್ತು ಹುಳಿಯನ್ನು ಬಿಟ್ಟು ಮತ್ತೆಲ್ಲ ಸಾಮಾನುಗಳು, ಏನು ಮಸಾಲೆ ಸಾಮಗ್ರಿ ಎಲ್ಲವನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಫ್ರೈ ಆಗುವಾಗ ನಾವು ಈ ಒಂದು 2 ಎಳೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಿದ್ದೇನೆ. ಕರಿಬೇವಿನ ಸೊಪ್ಪು ಒಂದು ಪರಿಮಳವನ್ನು ಕೊಡುತ್ತದೆ. ಆ ಒಂದು ಮಸಾಲೆಗೆ ಪರಿಮಳವನ್ನು ಕೊಡುವುದೇ ಕರಿಬೇವಿನ ಸೊಪ್ಪು. ನೋಡಿ, ಇಷ್ಟು ಅದು ಹಾಕಿದ ಕೂಡಲೇ ಈ ಜೀರ ಮತ್ತು ಕೊತ್ತಂಬರಿ ಪರಿಮಳದ ಒಂದು ಸೊಬಗೆ ಬೇರೆ. ಈಗ ಇಷ್ಟ ಆಗುವಾಗ ನೋಡಿ, ಇದು ಒಳ್ಳೆ ಫ್ರೈ ಆಯಿತು. ಇದು ಉಬ್ಬಿ ಬರಬೇಕು. ಯಾವಾಗ ಈ ಮೆಣಸು ಉಬ್ಬಿ ಬಂತ ಇದು ಫ್ರೈ ಆಯಿತು ಹೇಳಿ ಅರ್ಥ. ಅದರೊಟ್ಟಿಗೆ ಇಲ್ಲಿ ನೋಡಿ, ಈ ಉದ್ದಿನ ಬೇಳೆಯ ಕಲರ್ ಸಹ ಸ್ವಲ್ಪ ಚೇಂಜ್ ಆಗಬೇಕು. ಮಾತ್ರ ಉರಿ ಮಾತ್ರ ಹದಾದಲ್ಲಿ ಇಟ್ಕೊಳ್ಬೇಕು. ಜೋರು ಇಟ್ಟುಕೊಂಡ್ರೆ ಕರೆಕ್ಟಿಗೆ ಹೋಗ್ತದೆ. ಸೊ ಈಗ ಆಫ್ ಮಾಡಿಕೊಂಡು ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ವೀಕ್ಷಕರೇ, ಇದು ತಣ್ಣಗಾಗ್ತಾ ಇರುವಾಗ ಇಲ್ಲಿ ಎಲ್ಲ ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡೋಣ. ಮೊದಲಿಗೆ ಸೌತೆಕಾಯಿಯನ್ನು ನೋಡಿ, ಇನ್ನು ಇದರ ತಿರುಳನ್ನು ತೆಗೆದುಕೊಂಡು ಒಳ್ಳೆ ಹೀಗೆ ತಿರುಳನ್ನು ಮೊದಲಿಗೆ ನೋಡಿಕೊಳ್ಬೇಕು. ಕೆಲವು ಸೌತೆಕಾಯಿಗಳು ಸ್ವಲ್ಪ ಕಹಿಯಾಗಿ ಬರ್ತದೆ, ಈ ಮಂಗಳೂರು ಸೌತೆಕಾಯಿಗಳು. ಹಾಗಾಗಿ ಇದನ್ನು ತೆಗೆದು ನೋಡಿ, ಹೋಳುಗಳು ಹದಾದ ಹೋಳುಗಳಾಗಿ ನಾವು ಮಾಡ್ಕೊಳ್ಳೋಣ.
ಹೀಗೆ ಸಹ ಮಾಡ್ಕೊಳ್ಬೋದು ಅಥವಾ ಹೀಗೆ ಉದ್ದಕ್ಕೆ ಸಹ ಹೀಗೆ ಉದ್ದದಲ್ಲಿ ಸಹ ಮಾಡ್ಬೋದು. ಮತ್ತು ಸೈಜ್ ಸ್ವಲ್ಪ ಒಂದೇ ಲೆಕ್ಕದಲ್ಲಿ ಇಟ್ಟುಕೊಂಡು ಇದನ್ನೆಲ್ಲ ನೀರಿನಲ್ಲಿ ಹಾಕಿ ತೊಳೆದು ಎಲ್ಲ ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡಿ ನಾನು ತೋರಿಸ್ಕೊಡ್ತೇನೆ. ವೀಕ್ಷಕರೇ, 3 ವಿಸಿಲ್ ಆಗಿದೆ. ನನಗೆ ಆಫ್ ಮಾಡ್ಕೊಳ್ತಿದ್ದೇನೆ. ಇನ್ನು ಇಲ್ಲಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡಾಯಿತು. ಸೌತೆಕಾಯಿ ಕಟ್ ಮಾಡ್ಕೊಂಡಾಯಿತು. ಒಂದು ಪಾತ್ರೆಯಲ್ಲಿ ಸೌತೆಕಾಯಿಯನ್ನು ಹಾಕೊಳ್ಳೋಣ. ಇನ್ನು ಟೊಮ್ಯಾಟೊ ಕಟ್ ಮಾಡಿದ್ದು ಬೇಕು. ಹಾಗೂ ಇನ್ನು ಇಲ್ಲಿ ನೋಡಿ ಈ ನುಗ್ಗೆಕಾಯಿಯನ್ನು ಸಹ ಹಾಕೊಳ್ಳೋಣ. ಇಲ್ಲಿ ಬೇಕಿದ್ದರೆ ನೀರುಳ್ಳಿ ಸಹ ಯೂಸ್ ಮಾಡ್ತಾರೆ. ನಾವು ಈ ಕೋಲ ಕಂಬಿಲೆಗಳಲ್ಲೆಲ್ಲ ಏನು ನೀರುಳ್ಳಿ ಅಥವಾ ಬೆಳ್ಳುಳ್ಳಿ ಏನು ಯೂಸ್ ಮಾಡಬಾರ್ದಂತ ಏನಿಲ್ಲ. ಇನ್ನು ಟೊಮ್ಯಾಟೊವನ್ನು ಹಾಕ್ಕೊಳ್ತಿದ್ದೇನೆ. ಇಲ್ಲಿ ಒಂದು ಗೆಡ್ಡೆ ನೀರುಳ್ಳಿಯನ್ನು ಸಹ ನಾವು ಹಾಕ್ಕೊಳ್ಬೋದು. ಈಗ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಗ್ಯಾಸನ್ನು ಆನ್ ಮಾಡ್ಕೊಂಡಿರ್ತೇನೆ. ಇನ್ನು ಇದು ಸ್ವಲ್ಪ ಹೆಚ್ಚು ನೀರು ಬೇಡ, ಬೇಕಿದ್ದಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿ ಬೇಯಿಸೋಣ. ಇಲ್ಲಿ ನೋಡಿ ಇದೀಗ ತಣ್ಣಗಾಗಿದೆ. ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳುವಾಗ ಇನ್ನು ಇದಕ್ಕೆ ಏನೆಲ್ಲ ಸೇರಿಸಬೇಕಂತ ಹೇಳ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಈ ಮಸಾಲೆ ತಣ್ಣಗಾಗಿದೆ. ಈಗ ಒಂದು ಸಣ್ಣ ಮಿಕ್ಸಿ ಜಾರ್ ತೆಗೆದುಕೊಂಡು ಇದರಲ್ಲಿ ತುರಿಗೆ ಈ ಎಲ್ಲ ಮಸಾಲೆಗಳನ್ನು, ಹುರಿದಂತಹ ಮಸಾಲೆಗಳನ್ನು ಹಾಕೊಳ್ಳೋಣ. ಇನ್ನು ಇದಕ್ಕೆ ಸ್ವಲ್ಪ ಹಳದಿಯನ್ನು ಹಾಕೊಂಡು, ಸ್ವಲ್ಪ ಹಳದಿ, ಒಂದು ಲಿಂಬೆ ಗಾತ್ರದ ಹುಳಿ, ಇನ್ನು ಕೊನೆಯದಾಗಿ ನಾವು ಒಂದು ತೆಂಗಿನಕಾಯಿ, ಸಣ್ಣ ತೆಂಗಿನಕಾಯಿಯ ಒಂದು ಇಡಿ ತೆಗೆದುಕೊಂಡಿದ್ದೇನೆ. ಇದನ್ನು ಬ್ಯಾಚಲ್ಲಿ 2 ಬ್ಯಾಚ್ನಲ್ಲಿ ನಾನು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ತೇನೆ. ಒಳ್ಳೆ ಗ್ರೈಂಡ್ ಆಗಿ ತರ್ತೇನೆ. ಅಂದರೆ ತುಂಬ ಫೈನ್ ಗ್ರೈಂಡ್ ಬೇಡ, ಕಸ ಸಹ ಅಲ್ಲ, ಸ್ವಲ್ಪ ಇನ್ ಬಿಟ್ವೀನ್ ನಮಗೆ ಬೇಕು. ನಾನು ತೋರಿಸ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಗ್ರೈಂಡ್ ಆಗಿ ಬಂತು ನೋಡಿ. ಈ ರೀತಿ ಬೇಕು, ತುಂಬ ಫೈನ್ಸ್ ಅಲ್ಲ, ತುಂಬ ಕಸಕಸ ಅಲ್ಲ, ಹದಾದಲ್ಲಿ ಇನ್ ಬಿಟ್ವೀನಲ್ಲಿ ಬೇಕು ನಮಗೆ. ಈಗ ಇದನ್ನು ಹೀಗೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನೋಡಿ ಇದು ಬೇಯ್ತಾ ಉಂಟು ನೋಡಿ. ಈ ಹೊತ್ತಿನಲ್ಲಿ ನಾವೇನು ಮಾಡುವ ಹೇಳಿದರೆ, ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪಿನ ದಂಟುಗಳನ್ನು ಹೀಗೆ ಕೈಯಲ್ಲಿ ಸ್ವಲ್ಪ ಹೀಗೆ ಕಟ್ ಮಾಡಿಕೊಂಡು ಹಾಕೊಳ್ಳೋಣ. ಇಷ್ಟು ಮತ್ತೆ ಕೊನೆಗೆ ಹಾಕಲಿಕ್ಕೆ ಇಷ್ಟನ್ನು ಇನ್ನು ಚಾಪ್ ಮಾಡಲಿಕ್ಕೆ ಉಂಟು. ಇಷ್ಟನ್ನು ಉಳಿದ ದಂಟೆಲ್ಲ ಹಾಕ್ಕೊಂಡಿದ್ದೇನೆ ನಾನು. ಈಗ ಅದರೊಟ್ಟಿಗೆ ಒಂದು ಪೀಸ್ ಬೆಲ್ಲವನ್ನು ಹಾಕ್ಕೊಳ್ತಿದ್ದೇನೆ. ಇದರೊಟ್ಟಿಗೆ ಇಟ್ಕೊಂಡಿದ್ದೇನೆ. ಇನ್ನು ಬೆಂದ ನೋಡೋಣ. ಸೌತೆ ಬೆಂದ ಮೇಲೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ತುಂಬ ಬೇಯಿಸಬೇಡ, ತಿರುಗಿಸಿಕೊಂಡು ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನಿಧಾನಕ್ಕೆ ತಿರುಗಿಸಿಕೊಂಡು ಇನ್ನೊಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಇದು ಬೇಯ್ತಾ ಇರುವಾಗ ಇಲ್ಲಿ ನೋಡಿ ನಾವು ತೊಗರಿಬೇಳೆಯನ್ನು 3 ವಿಸಿಲಲ್ಲಿ ಮಾಡಿಟ್ಕೊಂಡಿದ್ದೇವೆ. ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಹೇಗೆ ಬಂತು ನೋಡಿ, ಪೀಸಸ್ ಏನಿರಬಾರ್ದು. ಇದನ್ನು ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡಿಕೊಂಡು ಪುನಃ 1-2 ನಿಮಿಷ ಹಾಗೆ ಅದು ಬೇಯಲಿ. ವೀಕ್ಷಕರೇ ನೋಡಿ, 2 ನಿಮಿಷಗಳ ಬಳಿಕ ಒಳ್ಳೆ ಒಂದು ಕುದಿ ಬಂದಿದೆ. ಈಗ ಬಾಯಿ ತೆಗೆದು ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ದಪ್ಪದಲ್ಲೇ ಇರಬೇಕು. ಒಂದು ಟೊಮ್ಯಾಟೊ ಸಾರು ಇರ್ತದೆ ನಮ್ಮ ಈ ಭೂತ ಕೋಲಗಳಲ್ಲಿ. ಮತ್ತೊಂದು ಹೀಗೆ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿಯಾಗಿ ಮಾಡ್ತಾರೆ. ಎಲ್ಲ ಬಂದು ಸೇರುವಾಗ 1, 2, 3 ಒಂದು ಕರಿ, ಒಂದು ಸಾರು, ಅದರೊಟ್ಟಿಗೆ ಒಂದು ಕೊದ್ದೇಲು ಅಂತೇಳಿ ಮಾಡ್ತಾರೆ. ಅನ್ನದೊಟ್ಟಿಗೆ ಊಟ ಮಾಡಲಿಕ್ಕೆ ಬಹಳ ಚೆನ್ನಾಗಿ ಆಗ್ತದೆ. ಉಪ್ಪಿನಕಾಯಿ, ಒಂದು ಕರಿ ಇರ್ತದೆ. ಈಗ ನೋಡಿ ಸ್ವಲ್ಪ ಇದನ್ನು ದಪ್ಪದಲ್ಲಿ ಇಟ್ಕೊಳ್ಬೇಕು, ತುಂಬ ನೀರಾಗಲಿಕ್ಕಿಲ್ಲ. ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸ್ವಲ್ಪ ಸೇರಿಸಿ ಅದನ್ನು ಸ್ವಲ್ಪ ಹಾಕೊಳ್ಳೋಣ.
ಇಲ್ಲಿ ಹಾಕಿ ಒಳ್ಳೆ ಒಂದೆರಡು ಕುದಿ ಬರಬೇಕು ಇದಕ್ಕೆ. ನೋಡಿ, ಮುಚ್ಚಳವನ್ನು ಮುಚ್ಚಿಕೊಂಡು ಕುದಿಸೋಣ. ನೋಡಿ ಹೇಗೆ ದಪ್ಪದಲ್ಲಿ ಬಂದು ನೋಡಿ. ಇದು ಇನ್ನು ಕುದ್ದ ಮೇಲೆ ಇನ್ನೂ ಸಹ ಹೆಚ್ಚು ದಪ್ಪ ಆಗ್ತದೆ. ಒಳ್ಳೆ ಕುದಿಲಿ ವೀಕ್ಷಕರೇ. ಇಲ್ಲಿ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಈ ಹೊತ್ತಿನಲ್ಲಿ ಈಗ ಸ್ವಲ್ಪ ನಾವು ಉರಿಯನ್ನು ಕಡಿಮೆ ಮಾಡ್ತಿದ್ದೇನೆ ನಾನು. ಇದು ಅದರಷ್ಟಕ್ಕೆ ಕುದಿತಾ ಇರುವಾಗ ಇಲ್ಲಿ ಇದಕ್ಕೊಂದು ಒಗ್ಗರಣೆಗೆ ರೆಡಿ ಮಾಡೋಣ. ಒಂದು ಪಾತ್ರೆಯನ್ನು, ಒಗ್ಗರಣೆಯ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಎಷ್ಟು ನಿಮಗೆ ಬೇಕೋ ಅಷ್ಟು ಸಾಕು. 1.5 ಚಮಚದಷ್ಟು ನಾನು ತೆಂಗಿನ ಎಣ್ಣೆಯನ್ನು ಬಳಸಿದ್ದೇನೆ. ನೀವು ಯಾವ ಎಣ್ಣೆ ಸಹ ಬಳಸ್ಬೋದು. ಮತ್ತು 1 ಸ್ಪೂನ್ನಷ್ಟು ಸಿಂಪಲ್ ಒಂದು ಒಗ್ಗರಣೆ. ಸಾಸಿವೆ ಉರಿಯುವಾಗ ಕರಿಬೇವಿನ ಸೊಪ್ಪು ಮತ್ತು ಒಂದು ಮೆಣಸು ಹಾಗೂ ಒಳ್ಳೆ ಒಡಿದು ಸಿಂಪಲ್ ಒಂದು ಒಗ್ಗರಣೆ ಕೊಡೋದಕ್ಕೆ ಇದನ್ನು ಆಫ್ ಮಾಡಿಕೊಳ್ಳೋಣ. ಆಫ್ ಮಾಡಿಕೊಂಡ ಮೇಲೆ ಈ ಚಾಪ್ ಮಾಡಿದಂತಹ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದ್ದೇನೆ. ಇದನ್ನು ಸೀದಾ ತೆಗೆಯುವುದು. ಆಫ್ ಮಾಡಿಕೊಡ್ತಿದ್ದೆ ನೋಡಿ. ದಪ್ಪ ಆಗ್ತಾ ಬಂತು. ಯಾವಾಗ ನಾವು ಈ ತೊಗರಿಬೇಳೆ ಹಾಕ್ತೇವೆ ಅದು ಒಳ್ಳೆ ದಪ್ಪದಲ್ಲಿ ಬರ್ತದೆ. ಇನ್ನು ಸ್ವಲ್ಪ ಹೊತ್ತಾಗುವಾಗ ಇದು ಇನ್ನೂ ಸಹ ದಪ್ಪಕ್ಕೆ ಇರ್ತದೆ. ನಮ್ಮ ತುಳುನಾಡು ಸ್ಟೈಲ್ನ ಕೊದ್ದೆಲ್ ರೆಡೀ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ರುಚಿಯಾದ ಒಂದು ಕರಾವಳಿ ಶೈಲಿಯ ಕೊದ್ದೆಲ್ ಹೇಗೆ ಮಾಡುವುದೆಂದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.